ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 3/4/2024. ಈ ದಿನದ ಚಿಂತನೆಗಳು ಹೇಗಿದ್ದಾವೆ ಅಥವಾ ನಮ್ಮನ್ನು ಯಾವ ರೀತಿ ಮಾರ್ಗದರ್ಶನವನ್ನು ಮಾಡುತ್ತೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ಕರ್ಮಕ್ಷೇತ್ರ ಚೆನ್ನಾಗಿ ಇರ್ತದೆ, ಆರ್ಥಿಕತೆಯು ಕೂಡ ಒಂದು ಹಂತದಲ್ಲಿ ಚೆನ್ನಾಗಿರ್ತದೆ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳುಂಟು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು, ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಕೂಡ ಕಂಡುಬರ್ತಾ ಇದೆ. ರಕ್ತದೊತ್ತಡದಂತಹ ಆರೋಗ್ಯದ ವ್ಯತ್ಯಾಸಗಳು ಕಂಡುಬರ್ತಾ ಇದ್ದಾವೆ. ಕಾನೂನಾತ್ಮಕವಾದಂತಹ ತೊಂದರೆಗಳನ್ನು ಎದುರಿಸುವಂತಹ ಅನಿವಾರ್ಯತೆ, ಸಾರ್ವಜನಿಕ ಬದುಕಿನಲ್ಲಿ ಹಿನ್ನಡೆಯ ಅನುಭವಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಸೊ ತಾವುಗಳು ಸುಬ್ರಹ್ಮಣ್ಯ ದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇದರಿಂದ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ. ವೃತ್ತಿ ತಾವಂದುಕೊಂಡಂಥ ರೀತಿಯಲ್ಲಿ ಸಾಗುವುದು ಕಷ್ಟಕರ. ಹಣಕಾಸಿನ ಒಂದಷ್ಟು ಮುಗ್ಗಟ್ಟು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುತ್ತೆ. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನ ಇದೆ, ಮಕ್ಕಳಿಂದ ಸಂತೋಷದಾಯಕವಾದಂಥ ಫಲಗಳಿದ್ದಾವೆ. ವಿದ್ಯಾರ್ಥಿಗಳಿಗೆ ತಾವಂದುಕೊಂಡ ರೀತಿಯ ಫಲಗಳು ಇರುವುದಿಲ್ಲ. ಏನಾದರೂ ಹೊಸ ಯೋಚನೆಗಳಿದ್ದರೆ, ಒಂದು ಮನೆ ಕಟ್ಟಬೇಕು, ಭೂ ಖರೀದಿಯನ್ನು ಮಾಡಬೇಕು, ಅಥವಾ ಹೊಸ ಥರದ ಹೂಡಿಕೆಗಳ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದರೆ, ಅಥವಾ ಮಂಗಳ ಕಾರ್ಯಾದಿಗಳ ಬಗ್ಗೆ, ಮದುವೆ ಇತ್ಯಾದಿಗಳ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದರೆ, ಇದು ಕಾಲ ಪೂರಕವಾದ ಕಾಲ ಆಗಿರುವುದಿಲ್ಲ. ಕೌಟುಂಬಿಕವಾದಂತಹ ಬದುಕಿನಲ್ಲಿಯೂ ಕೂಡ ಅಷ್ಟೊಂದು ಸಮಾಧಾನಕರ ವಾತಾವರಣ ಇರುವುದಿಲ್ಲ. ಸೊ ತಾವುಗಳು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ, ಇದರಿಂದ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ಕರ್ತವ್ಯದ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲದೇ ಇರುವಂತಹ ವಾತಾವರಣ. ಉದ್ಯಮಗಳನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಒಂದಷ್ಟು ಹಿನ್ನಡೆಯ ಅನುಭವಗಳನ್ನು ತಾವುಗಳು ಕಾಣಬೇಕಾದಂಥ ಅನಿವಾರ್ಯತೆ ಕಂಡುಬರ್ತಾ ಇದೆ. ಭೂ ಖರೀದಿ, ಗೃಹ ನಿರ್ಮಾಣ, ಮಂಗಳ ಕಾರ್ಯಾದಿ ಪ್ರಯತ್ನ, ಇದೆಲ್ಲದಕ್ಕೂ ಕೂಡ ಶುಭ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ದಾಂಪತ್ಯ ಸೌಖ್ಯ ಇರುವುದಿಲ್ಲ. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಅಷ್ಟೊಂದು ಸಮಾಧಾನಕರವಾದಂಥ ವಾತಾವರಣ ಇರುವುದಿಲ್ಲ. ಅನಿರೀಕ್ಷಿತವಾಗಿ ಸಂಪತ್ತಿನ ವ್ಯಯದ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗತಾ ಹೋಗುತ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿನ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆ, ವಿಷ್ಣು ಸಹಸ್ರನಾಮ ಪಾರಾಯಣ ಇದನ್ನು ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ಮಾನಸಿಕವಾದಂಥ ಒತ್ತಡ ಮತ್ತು ಖಿನ್ನತೆ ಹೇಳುವಂಥದ್ದು, ದುಗುಡ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುತ್ತೆ. ನಿಮ್ಮವರಿಂದಲೇ ನಿಮಗೆ ತೊಂದರೆ ಆಗುವಂತಹ ಸಂದರ್ಭಗಳು ಎದುರಾದರೂ ಕೂಡ ಆಶ್ಚರ್ಯ ಏನಿಲ್ಲ. ಹಣಕಾಸಿನ ತೊಂದರೆಗಳಿರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ಒಂದು ರೀತಿಯಲ್ಲಿ ಗೌರವಕ್ಕೆ ಧಕ್ಕೆ ಬರುವಂಥ ಮಾತುಗಳನ್ನು ಕೇಳಿಸಿಕೊಳ್ಳುವಂಥ ಅನಿವಾರ್ಯತೆ, ಕಾನೂನಿನ ತೊಂದರೆಗಳು ಹೇಳುವಂಥದ್ದು ಬಾಧಿಸ್ತಾ ಇರ್ತದೆ. ಆರೋಗ್ಯದ ಒಂದಷ್ಟು ವಿಷಯಾಧಾರಿತವಾದಂತಹ ಖರ್ಚುಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಮಸ್ಯೆಗಳಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯನ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವೆಗಳನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ. ಆರೋಗ್ಯದ ಬಗ್ಗೆ ಜಾಸ್ತಿ ಗಮನವನ್ನು ಕೊಡಬೇಕಾದಂಥ ಅಗತ್ಯತೆ, ರಕ್ತದೊತ್ತಡ ಮತ್ತು ಹೃದಯದೊತ್ತಡದಂತಹ ಅನಾರೋಗ್ಯದ ಬಾಧೆ, ಮತ್ತು ಉದ್ಯಮದಲ್ಲಿ ನಿಮ್ಮದ್ದೇ ಆದಂತಹ ಪರಿವಾರ ನಿಮಗೆ ವಂಚನೆ ಮಾಡುವಂತಹ ಸಂದರ್ಭಗಳು ಎದುರಾಗಬಹುದು. ಅದು ಉದ್ದೇಶಪೂರ್ವಕವೋ ಉದ್ದೇಶ ಇಲ್ಲದೆ ಮಾಡ್ತಾರೋ ಗೊತ್ತಿಲ್ಲ, ಅಂತೂ ವಂಚನೆಗಳಾಗುವಂತಹ ಸಂಭವನೀಯವಾದಂಥ ಫಲಗಳು ಕಂಡುಬರ್ತಾ ಇದೆ. ಸಾಂಸಾರಿಕ ಜೀವನದಲ್ಲಿ ಸೌಖ್ಯ ಫಲಗಳಿದೆ. ವಿದ್ಯಾರ್ಥಿಗಳಿಂದ ಶುಭ ಫಲಗಳುಂಟು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳು ನಿರೀಕ್ಷಿತ ಫಲಗಳನ್ನು ಕಾಣಬಹುದಾಗಿದೆ. ಇನ್ನು ಕಾನೂನಾತ್ಮಕವಾದಂತಹ ಕಿರಿಕಿರಿಗಳು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಸಾರ್ವಜನಿಕ ಬದುಕಿನಲ್ಲಿ ಹಿನ್ನಡೆಯ ಅನುಭವಗಳಾಗುವಂತಹ ಸಂದರ್ಭಗಳು ಕೂಡ ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವನ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಒಂದು ರೀತಿಯಲ್ಲಿ ವೃತ್ತಿಯಲ್ಲಿ ಸಮಾಧಾನ ಇಲ್ಲದೇ ಇರುವಂಥದ್ದು, ಹಣಕಾಸಿನ ಮುಗ್ಗಟ್ಟಿನ ಅನುಭವಗಳಾಗುವಂಥದ್ದು, ಆರೋಗ್ಯದಲ್ಲಿಯೂ ಕೂಡ
ಆತ್ಮತೃಪ್ತಿ ಅಂದರೆ ತೃಪ್ತಿ ಇಲ್ಲದೇ ಇರುವಂತಹ ಸ್ಥಿತಿಯ ಫಲಗಳು ಎದುರಾಗುವಂಥದ್ದು. ಇನ್ನು ಯಾವುದೋ ಒಂದು ಯೋಚನೆಗಳನ್ನು ಹಾಕಿರ್ತೀರಿ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನಗಳನ್ನು ಮಾಡಿದರೆ ಅಲ್ಲಿಯೂ ಕೂಡ ಫಲ ಹೇಳುವಂಥದ್ದು ಅಷ್ಟಕ್ಕಷ್ಟೇ ಹೇಳುವಂಥ ಅನುಭವ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಕಂಡುಬರ್ತಾ ಇಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ತಾವು ಅಂದುಕೊಂಡಂತಹ ರೀತಿಯ ಫಲಗಳು ಕಂಡುಬರುತ್ತಾ ಇಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿನ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಯವರಿಗೆ ಕರ್ತವ್ಯದಲ್ಲಿ ಚೇತರಿಕೆ, ವೃತ್ತಿಯಲ್ಲಿ ಚೇತರಿಕೆ, ಉದ್ಯಮದಲ್ಲಿ ಚೇತರಿಕೆ, ಹಣಕಾಸಿನ ಒಂದು ಸಮಸ್ಯೆ ಏನಿತ್ತು ಅದೆಲ್ಲ ಒಂದು ಹಂತದಲ್ಲಿ ಸಮಾಧಾನದ ಸ್ಥಿತಿಗೆ ಬಂದು ತಲುಪುವಂಥದ್ದು. ಸಾರ್ವಜನಿಕ ಬದುಕಿನಲ್ಲಿ ಒಂದು ರೀತಿಯಲ್ಲಿ ಹಿನ್ನಡೆ ಆದರೂ ಕೂಡ ತಾವು ಗೆದ್ದಂಥ ಸ್ಥಿತಿಯಲ್ಲಿ ಇರ್ತೀರಿ. ಕಾನೂನಾತ್ಮಕವಾದಂಥ ಕಿರಿಕಿರಿಗಳುಂಟು. ಕೌಟುಂಬಿಕ ಮತ್ತು ಸಾಂಸಾರಿಕ ಜೀವನದಲ್ಲಿ ಹೇಳುವಂಥದ್ದುಂಟು. ಕಲಾತ್ಮಕ ಮತ್ತು ಕೃಷಿಯ ಬದುಕು, ಕ್ರೀಡೆಯ ಬದುಕನ್ನು ಬದುಕುವಂಥವರಿಗೆ ಗೌರವ, ಆದರ, ಆತಿಥ್ಯ, ಪುರಸ್ಕಾರ ಇದೆಲ್ಲವೂ ಕೂಡ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದೇವಿಯ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಸಹನೆಯಿಂದ ತಾಳ್ಮೆಯಿಂದ ವ್ಯವಹರಿಸಿದಷ್ಟು ತಾವು ಎತ್ತರಕ್ಕೆ ಏರುವಂತಹ ಒಂದು ಪ್ರಸಂಗಗಳು ನಿರ್ಮಾಣವಾಗುತ್ತದೆ. ತಮ್ಮ ಸೌಜನ್ಯ, ತಮ್ಮ ಸಹನೆ ತಮ್ಮನ್ನು ಬಹಳ ಎತ್ತರದ ಕಡೆಗೆ ಕೊಂಡು ಹೋಗುತ್ತೆ. ಅದು ಒಂದಷ್ಟು ಸಾಮಾಜಿಕವಾದಂತಹ ಸ್ಥಾನಮಾನಗಳಾಗಿರ್ಬೋದು, ವೃತ್ತಿ ಉದ್ಯಮ ಬದುಕಿನ ಸ್ಥಾನಮಾನಗಳಾಗಿರಬಹುದು. ಯಾವುದೇ ಬದುಕಾದರೂ ಕೂಡ ಇಂತಹ ಒಂದು ಭಾವದಿಂದ ತಾವು ವ್ಯವಹರಿಸಿದರೆ ಬಹಳ ಉತ್ತಮ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು, ಮಕ್ಕಳಿಂದ ಸಂತೋಷದಾಯಕವಾದಂಥ ಫಲಗಳುಂಟು. ಇನ್ನು ಭೂ ಖರೀದಿ, ಗೃಹ ನಿರ್ಮಾಣ, ಮಂಗಳ ಕಾರ್ಯಾದಿ ಪ್ರಯತ್ನ ಇದೆಲ್ಲದಕ್ಕೂ ಕೂಡ ತಾವು ಅಂದುಕೊಂಡಂತಹ ರೀತಿ ಫಲ ಇರೋದಿಲ್ಲ. ಕಾನೂನಾತ್ಮಕವಾಗಿ ಅತ್ಯಂತ ಜಾಗ್ರತೆ ವಹಿಸಿ, ಆರೋಗ್ಯದಲ್ಲಿ ಕೂಡ ಅತ್ಯಂತ ಜಾಗ್ರತೆಯನ್ನು ವಹಿಸಿ ತಾವುಗಳು ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಯವರಿಗೆ ದಾಂಪತ್ಯ ಸೌಖ್ಯ ಇರುವುದಿಲ್ಲ. ಕೌಟುಂಬಿಕವಾದಂತಹ ಜೀವನದಲ್ಲಿ ಸಮಾಧಾನ ಇರುವುದಿಲ್ಲ. ತಾಯಿಯ ಆರೋಗ್ಯ ವ್ಯತ್ಯಾಸ ಫಲಗಳು ಹೇಳುವಂಥದ್ದು ನೋವನ್ನು ಕೊಟ್ಟಿತು. ಹಣಕಾಸಿಗೆ ಸಂಬಂಧಪಟ್ಟಾಗಿ ಯಾವುದೇ ತೊಂದರೆಗಳಾಗುವುದಿಲ್ಲ. ಕರ್ಮಕ್ಷೇತ್ರದಲ್ಲಿ ತಾವು ಅಂದುಕೊಂಡಂಥ ರೀತಿಯಲ್ಲಿ ಮುಂದೆ ಸಾಗುವಂಥದ್ದು ಕಷ್ಟಕರ. ಮಂಗಳ ಕಾರ್ಯದ ಯೋಚನೆಗಳಿದ್ದರೆ ಅದಕ್ಕೆ ಪೂರಕವಾದಂತಹ ಫಲಗಳು ಪ್ರಾಪ್ತಿ ಆಗುತ್ತಾ ಇಲ್ಲ ಹೇಳುವಂಥ ಭಾವ ನಿಮ್ಮನ್ನು ಬಾಧಿಸ್ತಾ ಇರ್ತದೆ. ಸೊ ತಾವುಗಳು ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿಯಾಗಿ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ವೃತ್ತಿಯಲ್ಲಿ ಚೇತರಿಕೆ, ಹಣಕಾಸಿನಲ್ಲಿ ಚೇತರಿಕೆ, ಒಂದು ರೀತಿಯಲ್ಲಿ ದಾಂಪತ್ಯ ಸೌಖ್ಯ ಫಲ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲ. ಒಟ್ಟಾರೆಯಾಗಿ ಶನಿಯ ಈ ಹಂತದಲ್ಲಿ ಸಮಾಧಾನದ ಎಡೆಗೆ ತಾವುಗಳು ಸಾಗುವಂತಹ ಲಕ್ಷಣಗಳು ಅಧಿಕವಾಗಿ ಕಂಡುಬರ್ತಾ ಇದೆ. ಜೊತೆಯಲ್ಲಿ ಸಣ್ಣ ಪುಟ್ಟದ್ದಾದಂಥ ಕಿರಿಕಿರಿಗಳು, ವಾಹನದಿಂದ, ಕಬ್ಬಿಣದಿಂದ, ನೀರಿನಿಂದ, ಕರೆಂಟಿನಿಂದ ಮತ್ತು ಎಲುಬು ನರಗಳಿಗೆ ಸಂಬಂಧಪಟ್ಟಂಥ ಅನಾರೋಗ್ಯದ ಬಾಧೆ ಇಂತಹ ಲಕ್ಷಣಗಳು ಕೂಡ ಇರ್ತದೆ. ಸೊ ತಾವುಗಳು ಮಾಡಬೇಕಾದದ್ದು ಶಿವದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಮಾನಸಿಕವಾದಂತಹ ಒತ್ತಡಗಳು, ಖಿನ್ನತೆಗಳು, ದುಗುಡಗಳು, ಹಣಕಾಸಿನ ಒಂದಷ್ಟು ಅಡಚಣೆಗಳನ್ನು ಎದುರಿಸುವಂಥದ್ದು. ಸಾಲ ಮಾಡಿರ್ತೀರಿ, ಹಿಂದೆ ಕೊಡಲಿಕ್ಕಾಗುವುದಿಲ್ಲ, ಅವಮಾನ ಅಪಮಾನಾದಿ ಪ್ರಸಂಗಗಳು ಏರ್ಪಡುವಂಥದ್ದು. ಅಥವಾ ಎಲ್ಲಿಯೋ ಹೂಡಿಕೆಗಳನ್ನು ಮಾಡಿರ್ತೀರಿ, ಅದು ಕೂಡ ನಿಮ್ಮ ಕಣ್ಣ ಮುಂದೆ ಇರೋದಿಲ್ಲ, ಅದು ಮಾಯವಾದಂತಹ ಒಂದು ಸ್ಥಿತಿಯ ಅನುಭವ ನಿಮ್ಮ ಪಾಲಿಗೆ ಆಗುತ್ತಾ ಇರ್ತದೆ. ದಾಂಪತ್ಯ ಸೌಖ್ಯ ಉಂಟು, ಮಕ್ಕಳಿಂದ ಸಂತೋಷದಾಯಕವಾದಂಥ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಗಳು ಇರುವುದಿಲ್ಲ. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿ, ಮಾನಸಿಕ ನೆಮ್ಮದಿಯ ನಷ್ಟಗಳು, ಆರ್ಥಿಕತೆಯ ನಷ್ಟಗಳು, ವೃತ್ತಿ ಜೀವನದಲ್ಲಿ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ. ಯಾವ ದಿಕ್ಕಿನೆಡೆಗೆ ಸಾಗಬೇಕು, ಏನನ್ನು ಮಾಡಬೇಕು, ನನ್ನ ಡೆಸ್ಟಿನೇಷನ್ ಯಾವುದು, ಇದೊಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ತಮ್ಮನ್ನು ಕಾಡುವಂತಹ ಸಂದರ್ಭಗಳು. ಮತ್ತು ಒಂದಷ್ಟು ಒತ್ತಡದ ಪ್ರಸಂಗ, ವೃತ್ತಿಯ ಒತ್ತಡದ ಪ್ರಸಂಗ, ಎಷ್ಟು ಮಾಡಿದರೂ ಕಮ್ಮಿ ಆಯಿತು ಹೇಳುವಂಥ ಭಾವನೆ. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಅಷ್ಟೊಂದು ಸಮಾಧಾನ ಇರುವುದಿಲ್ಲ. ಇನ್ನು
ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅಷ್ಟೊಂದು ಸಮಾಧಾನ ಇರುವುದಿಲ್ಲ. ಹಣಕಾಸಿನ ಅಷ್ಟೊಂದು ದೊಡ್ಡ ಅಡಚಣೆ ತಮಗೆ ಆಗಲಿಕ್ಕಿಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ಯಾವುದೇ ದೊಡ್ಡ ಸಮಸ್ಯೆಗಳಾಗಲಿಕ್ಕಿಲ್ಲ. ಚರ್ಮ ಮತ್ತು ರಕ್ತ ಸಂಬಂಧವಾದಂಥ ಆರೋಗ್ಯದ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ. ತಮ್ಮ ಕಮ್ಯುನಿಕೇಷನ್ ಅನ್ನುವಂಥದ್ದೇನಿದೆ ಅದು ಅತ್ಯಂತ ಅಮೂಲ್ಯವಾದದ್ದು. ಅದರ ಬಗ್ಗೆ ಗಮನ ಇರಲಿ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಈ ದಿನದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.